ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಒಂದು ಫೋಟೋ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾರ ಆ ಒಂದು ಫೋಟೋ ದಿಢೀರಂತ ವೈರಲ್ ಆಗುತ್ತೆ. ಅದು ಕೂಡ ದುಬೈನ ಬುರ್ಜ್ ಖಲೀಫಾ ಮುಂದೆ ತೆಗೆಸ್ಕೊಂಡಿರುವಂತಹ ಫೋಟೋ. ಅದು ಈ ಫೋಟೋ ಹಿಂದಿನ ಇಡೀ ಕತೆ ಈಗ ಬಯಲಾಗಿರುವಂಥದ್ದು. ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಯಾಕಾಗಿ ದುಬೈಗೆ ಹೋಗಿದ್ರು? ಗಾಂಧಿ ಕುಟುಂಬಕ್ಕೇನಾದರೂ ಬಂಧನದ ಭೀತಿ ಶುರುವಾಗಿದೆಯಾ? ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ದುಬೈನ ಬುರ್ಜ್ ಖಲೀಫಾ ಮುಂದೆ ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ತಾರೆ. ಅದನ್ನು ನೋಡಿದಂತಹ ಭಾರತ ಮೂಲದ ಗೌತಮ್ ಭಟ್ಟಾಚಾರ್ಯ ಅನ್ನೋರು ಅವರೊಂದಿಗೆ ಫೋಟೋವನ್ನು ತೆಗೆಸ್ಕೊಳ್ತಾರೆ. ಆ ಫೋಟೋ ತುಂಬಾ ವೈರಲ್ ಆಗುತ್ತೆ. ಇದರ ಜೊತೆಗೆ ದುಬೈನ ವಿಮಾನ ನಿಲ್ದಾಣದಿಂದ ಒಬ್ಬ ವ್ಯಕ್ತಿ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಕೂಡ ಭಾರತದಲ್ಲಿ ವೈರಲ್ ಆಗಿತ್ತು. ಇದೆಲ್ಲವನ್ನ ನೋಡಿದ ಮೇಲೆ ತುಂಬ ಚರ್ಚೆಗಳು ಶುರುವಾಗುತ್ತೆ. ಗಾಂಧಿ ಕುಟುಂಬ ದಿಢೀರಂತ ಭಾರತದಿಂದ ದುಬೈಗೆ ಯಾಕೆ ಹೋಗಿದೆ? ಏನಾದರೂ ಓಡ್ ಹೋದ್ರಾ ಅಥವಾ ರಜೆ ಕಳೆಯೋಕೆ ಹೋದ್ರಾ? ಹೀಗೆ ತುಂಬ ಅನುಮಾನಗಳು ಹುಟ್ಟುಕೊಂಡ್ವು. ನಾವು ಕೂಡ ಇದರ ಬಗ್ಗೆ ವಿಡಿಯೋವನ್ನು ಮಾಡಿದ್ವಿ. ಆದರೆ ಈಗ ಈ ಇಡೀ ಸ್ಟೋರಿಯಲ್ಲಿ ಅತ್ಯಂತ ದೊಡ್ಡ ಅಪ್ಡೇಟ್ ಒಂದು ಹೊರಬಂದಿದೆ. ಸೋನಿಯಾ ಗಾಂಧಿ ಅವರು ತಮ್ಮ ಮಗಳು ಮತ್ತು ಅಳಿಯನನ್ನು ಕರ್ಕೊಂಡು ಯಾಕೆ ದುಬೈಗೆ ಹೋಗಬೇಕಾಯ್ತು ಅನ್ನೋ ಕಾರಣ ಈಗ ಬಯಲಾಗಿರುವಂಥದ್ದು. ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾರ ಬಗ್ಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ವಿ. ಯಾಕೆ ಇವರು ಕುಟುಂಬ ಸಮೇತರಾಗಿ ಅರಬ್ ದೇಶಕ್ಕೆ ಹೋಗಿರಬಹುದು ಅನ್ನೋ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ವಿ. ರಾಬರ್ಟ್ ವಾದ್ರಾ ವಿರುದ್ಧ ಇಡಿ ಚಾರ್ಜ್ ಶೀಟನ್ನು 7 ದಿನಗಳ ಹಿಂದೆ ಸಲ್ಲಿಸಲಾಗಿತ್ತು. ಲಂಡನ್ನ ಬೇನಾಮಿ ಆಸ್ತಿ ಪ್ರಕರಣದಲ್ಲಿ ನಡೆದಂತಹ ಹಣ ವರ್ಗಾವಣೆಯ ಬಗ್ಗೆ ವಿಚಾರಣೆ ಕೂಡ ನಡಿಬೇಕಿತ್ತು. ಸೊ ಈ ಕಾರಣಕ್ಕೆ ಅವರು ಹೋಗಿರಬಹುದಾ? ಇನ್ನು ಎರಡನೇದಾಗಿ, ದುಬೈನಲ್ಲಿ ರಾಬರ್ಟ್ ವಾದ್ರಾ ಅವರ ಸಹಾಯಕ ಸಿ ತಂಪಿ ಅವರನ್ನು ಸಹ ಇಡಿ ರೀಚ್ ಆಗಿತ್ತು. ಅವರನ್ನು ವಿಚಾರಣೆಗೆ ಅಂತ ಕರೆದಿತ್ತು. ಈ ಕಡೆ ಸಂಜಯ್ ಭಂಡಾರಿ ಲಂಡನ್ನಲ್ಲಿದ್ದಾರೆ. ಅವರ ಹೆಸರಲ್ಲಿ ಕೂಡ ರಾಬರ್ಟ್ ವಾದ್ರಾ ಸಾಕಷ್ಟು ಆಸ್ತಿಗಳನ್ನು ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಅಂದರೆ ರಾಬರ್ಟ್ ವಾದ್ರಾ ಅವರ ಪರಿಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿತ್ತು. ಸೊ ಅಳಿಯನನ್ನು ಉಳಿಸೋದಕ್ಕೆ ಸೋನಿಯಾ ಗಾಂಧಿ ಅವರು ಅರಬ್ ಪ್ರವಾಸ ಮಾಡಿದ್ರಾ ಅನ್ನೋ ಅನುಮಾನ ಹುಟ್ಟುಕೊಳ್ಳುತ್ತೆ. ಇದರ ಬಗ್ಗೆ ನಾವು ಹೇಳಿದ್ವಿ ಕೂಡ. ಯಾಕಂದರೆ ಈಗ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಮೇಲೆ ವಿಚಾರಣೆ ನಡಿಬಹುದು ಅನ್ನೋ ಭಯ ಇದ್ದಿರಬಹುದು. ವಿಚಾರಣೆಯ ನಂತರ ನ್ಯಾಯಾಲಯ ಯಾವ ತೀರ್ಪು ನೀಡಬಹುದು ಈ ಆತಂಕ ಕೂಡ ಇತ್ತು. ಯಾಕಂದರೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರೂ ಕೂಡ ಆಶ್ಚರ್ಯ ಇರಲಿಲ್ಲ. ಅಷ್ಟೊಂದು ಸೀರಿಯಸ್ ಕೇಸ್ ಆಗಿತ್ತಿದು. ನ್ಯಾಯಾಲಯ ಡಿಸೆಂಬರ್ 6ನೇ ತಾರೀಕು ವಿಚಾರಣೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಿತ್ತು. ಅದೇ ಟೈಮಲ್ಲಿ ರಾಬರ್ಟ್ ವಾದ್ರಾ ಭಾರತವನ್ನು ಬಿಟ್ಟು ಹೋಗ್ತಾರೆ. ನೋಡಿ, ಹೀಗೆ ವಿದೇಶಕ್ಕೆ ಹೋದಾಗ ಭಾರತದ ಯಾವುದೇ ಆರೋಪ, ಭಾರತದ ಯಾವುದೇ ಅಪರಾಧ ಅಲ್ಲಿ ಅನ್ವಯಿಸೋದಿಲ್ಲ. ಅಕಸ್ಮಾತ್ ಈಗ ಅವರನ್ನು ವಿಚಾರಣೆ ಕರೆಸ್ಕೊಳ್ಬೇಕು ಅಂದರೆ ಅಲ್ಲಿನ ಸರ್ಕಾರಗಳ ಜೊತೆ ಮಾತಾಡಬೇಕಾಗುತ್ತೆ. ಸರ್ಕಾರ ಒಪ್ಪಿದರೆ ಅವರಿಲ್ಲಿಗೆ ಹಸ್ತಾಂತರ ಮಾಡ್ತಾರೆ. ಇದು ತುಂಬ ದೊಡ್ಡ ಕೆಲಸ. ವಿಜಯ್ ಮಲ್ಯರನ್ನೇ ನೋಡಿ, ಇನ್ನೂ ಭಾರತಕ್ಕೆ ಅವರನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಅವರ ಹಸ್ತಾಂತರ ಆಗೇ ಇಲ್ಲ. ಹೀಗೆ ಹೇಗೆ ಓಡ್ ಹೋಗಬೇಕು ಅನ್ನೋದು ವಿಜಯ್ ಮಲ್ಯರಂತಹ ಎಲ್ಲ ಕಳ್ಳರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ರಾಬರ್ಟ್ ವಾದ್ರಾ ದುಬೈಗೆ ಯಾಕೆ ಹೋದರು ಅನ್ನೋದು ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ನು ಪ್ರಿಯಾಂಕಾ ವಾದ್ರಾ ಕೂಡ ಅವ್ರ ಜೊತೆನೇ ಹೋಗ್ತಾರೆ. ಯಾಕಂದರೆ ರಾಬರ್ಟ್ ವಾದ್ರಾ ತಗ್ಲಾಕೊಂಡ್ರೆ ಪ್ರಿಯಾಂಕಾ ಗಾಂಧಿ ಕೂಡ ಸಿಕ್ಕಿಬೀಳ್ತಾರೆ. ಆದರೆ 2 ದಿನಗಳ ಹಿಂದೆ ನಮಗೆ ತಿಳಿಯದಿದ್ದಂತಹ ಒಂದು ವಿಷಯ ಈಗ ಬಯಲಾಗಿದೆ. ವಾಸ್ತವವಾಗಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕಿತ್ತು. ಆದರೆ ಅದು ಈಗ ಡಿಸೆಂಬರ್ 16ಕ್ಕೆ ಮುಂದೂಡಲ್ಪಟ್ಟಿದೆ. ಗಾಂಧಿ ಕುಟುಂಬ ದೇಶ ಬಿಟ್ಟು ಹೋಗೋದಕ್ಕೆ ಇದೇ ಮುಖ್ಯವಾದ ಕಾರಣ. ಇದರಿಂದಾಗಿಯೇ ಸೋನಿಯಾ, ರಾಹುಲ್ ಗಾಂಧಿ, ಪ್ರಿಯಾಂಕಾ, ರಾಬರ್ಟ್ ವಾದ್ರಾ ಇವರೆಲ್ಲರೂ ಕೂಡ ಕಂಪ್ಲೀಟ್ ಆದಂತಹ ತಯಾರಿ ಮಾಡಿಕೊಂಡಿದ್ರು ಅನ್ನೋ ಅಪ್ಡೇಟ್ ಈಗ ಬರ್ತಾ ಇದೆ. ಒಂದು ವೇಳೆ ಈ ವಿಚಾರಣೆ ಏನಾದರೂ ಮುಂದೂಡದೇ ಇದ್ದಿದ್ರೆ
ಇಷ್ಟೊತ್ತಿಗೆ ರಾಹುಲ್ ಗಾಂಧಿ ಕೂಡ ಈ ಟೀಮ್ ಸೇರ್ಕೊಳ್ತಾ ಇದ್ರು. ಸೊ ಈಗ ಭಾರತದಲ್ಲಿ ಇವರ ವಿರುದ್ಧ ಯಾವುದೇ ಬಂಧನದ ಆದೇಶ ಬಂದರೂ ಅವರನ್ನು ಅರೆಸ್ಟ್ ಮಾಡೋದು ಅಸಾಧ್ಯ, ಯಾಕಂದರೆ ವಿದೇಶದಲ್ಲಿರ್ತಾರೆ. ನೋಡಿ, ಒಂದು ಕಡೆ ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೆ 1 ವಾರ ಬಾಕಿ ಅಷ್ಟೇ ಇದೆ. ಬಿಹಾರ ಚುನಾವಣಾ ಫಲಿತಾಂಶಗಳು ಈಗಷ್ಟೇ ಬಂದಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ಗದ್ದಲ ಮಿತಿ ಮೀರ್ತಾ ಇದೆ. ಪಪ್ಪು ಯಾದವ್ ರಸ್ತೆಗೆ ಬಂದಿದ್ದಾರೆ, ನೆಲದ ಮೇಲೇ ಮಲ್ಕೊಳ್ತಾ ಇದ್ದಾರೆ. ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ನಾಶ ಆಗ್ತಾ ಇದೆ. ಕರ್ನಾಟಕದಲ್ಲಿ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದೆ. ತೆಲಂಗಾಣದಲ್ಲಿಯೂ ಪರಿಸ್ಥಿತಿಗಳು ಕೆಟ್ಟದಾಗಿದೆ. ಇದೆಲ್ಲದರ ನಡುವೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರಂತೂ ಇಂಡಿ ಮೈತ್ರಿಕೂಟದ ನಾಯಕತ್ವಕ್ಕಾಗಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಚುನಾವಣೆಗಳನ್ನು ಏಕಾಂಗಿಯಾಗಿ ಎದುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಅಲ್ಲಿ ಯಾವುದೇ ಸ್ಥಾನ ನೀಡೋದಕ್ಕೂ ತಯಾರಿಲ್ಲ. ಇದೆಲ್ಲದರ ನಡುವೆ ಯಾರಿಗೂ ಕೇಳದೆ ಸೋನಿಯಾ, ಪ್ರಿಯಾಂಕಾ, ರಾಬರ್ಟ್ ವಾದ್ರಾ ಎಲ್ಲರೂ ಯಾಕೆ ನಾಪತ್ತೆ ಆದರು? ರಾಹುಲ್ ಗಾಂಧಿಯವರು ಕೂಡ ಹೋಗೋ ಮಾತು ಯಾಕೆ ಬರ್ತಾ ಇದೆ? ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಡಿಸೆಂಬರ್ 16ನೇ ತಾರೀಕಿನವರೆಗೆ ರಾಬರ್ಟ್ ವಾದ್ರಾ ಕೇಸ್ನ ಡೇಟು ಮುಂದೂಡಲ್ಪಟ್ಟಿದೆ. ಡಿಸೆಂಬರ್ 16ರಂದು ತೀರ್ಪು ಬರಬೇಕಾಗಿದೆ. ಕೋರ್ಟ್ನಲ್ಲಿ ಅವರ ಪರವಾದ ವಕೀಲರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅಫ್ಕೋರ್ಸ್ ರಾಹುಲ್ ಗಾಂಧಿ ಅವರು ಕೂಡ ಈ ವಿಷಯವನ್ನು ಬಹಿರಂಗವಾಗಿ ಹೇಳಿದ್ದಾರೆ, ನಮ್ಮಲ್ಲಿ ವಕೀಲರ ದೊಡ್ಡ ತಂಡ ಇದೆ ಅಂತ. ಸೊ ಈಗ ಅವರಿಗೆ ಒಂದು ಸಂದೇಶ ತಲುಪಿದೆ, ಪ್ರಕರಣ ಸದ್ಯಕ್ಕೆ ಮುಂದೂಡಲ್ಪಟ್ಟಿದೆ. ಸೊ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದೀರಿ, ಅಲ್ಲಿವರೆಗೂ ನೀವು ಸೇಫ್ ಅಂತ. ಅದರ ನಂತರ ದುಬೈಗೆ ಹೋಗಿದ್ದ ಈ ಎಲ್ಲರೂ ಶೇಖ್ಗಳೊಂದಿಗೆ ಸಭೆ ನಡೆಸ್ತಾರೆ. ದುಬೈಗೆ ಹೋದ ಕಾರಣವನ್ನು ಡೈವರ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಮಾತ್ರ ಹೇಳ್ತಾ ಇಲ್ಲ, ಸಾಕಷ್ಟು ಕಡೆ ಈ ವಿಷಯ ಹರಿದಾಡ್ತಾ ಇದೆ. ಅದಕ್ಕೆ ಸರಿಯಾಗಿ ಫೋಟೋಗಳು ಕೂಡ ವೈರಲ್ ಆಗಿದೆ. ಇನ್ನೊಂದು, ಈ ಗಾಂಧಿ ಕುಟುಂಬದ ವಿಚಿತ್ರ ನೋಡಿ ಹೇಗಿದೆ ಅಂತ. ಯಾವಾಗಲೂ ಫಾರಿನ್ ಟ್ರಿಪ್ ಹೋದಾಗ ಭಾರತದಲ್ಲಿಯೇ ಅವರ ಸೆಕ್ಯುರಿಟಿಗಳನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ನೋಡಿ, ಇದಕ್ಕೆ ಕಾರಣ ಕೂಡ ಇದೆ. ಅಕಸ್ಮಾತ್ ಏನಾದರೂ ಭಾರತದ ನ್ಯಾಯಾಲಯದಲ್ಲಿ ಅವರನ್ನು ದೋಷಿ ಅಂತ ಆದೇಶ ನೀಡಿದ್ರೆ ಭದ್ರತಾ ಪಡೆಗಳು ಅಲ್ಲಿಂದಲೇ ಅವರನ್ನು ಕರ್ಕೊಂಡು ಬರುತ್ತೆ. ಸೊ ಆ ಕಾರಣಕ್ಕೂ ಅವರನ್ನು ಬಿಟ್ಟು ಹೋಗಿರುವಂತಹ ಚಾನ್ಸಸ್ ಇಲ್ಲಿ ಇದ್ದಿರಬಹುದು. ಯಾಕಂದರೆ ಭಾರತದಲ್ಲಿ ಇವರು 65 ವರ್ಷಗಳ ಕಾಲ ಬೇಕಾದಷ್ಟು ಹಗರಣಗಳನ್ನು ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ 2,000 ಕೋಟಿ ಆಸ್ತಿ, ಅದು ದೇಶದ ಆಸ್ತಿಯಾಗಿತ್ತು. ಅದನ್ನು ಕೂಡ ದುರುಪಯೋಗ ಮಾಡಿಕೊಂಡ್ರು. ಹೀಗೆ ಆರೋಪಗಳು ಏನಾದರೂ ಇವ್ರ ಮೇಲೆ ಬಂದರೆ ಅದನ್ನು ರಾಜಕೀಯ ಆರೋಪಗಳು ಅಂತಾರೆ. ಆದರೆ ನ್ಯಾಯಾಲಯದಲ್ಲಿ ಕೇಸ್ ಓಡ್ತಾನೆ ಇರುತ್ತೆ. ಇವರೇ ಹೇಳ್ದಂಗೆ ಇದೇನಾದರೂ ರಾಜಕೀಯ ಆರೋಪ ಅಷ್ಟೇ ಆಗಿದ್ರೆ ಇದೆಲ್ಲವೂ ಕೂಡ ಚುನಾವಣೆಯ ನಂತರ ಮುಗಿದು ಹೋಗಬೇಕಾಗಿತ್ತಲ್ವೇ. ಆದರೆ ಇನ್ನೂ ಕೂಡ ಕೋರ್ಟ್ನಲ್ಲಿ ಪ್ರಕರಣಗಳು ನಡೀತಾನೆ ಇದೆ. ಚರ್ಚೆ ವಿಚಾರಣೆ ಕೂಡ ಆಗ್ತಾನೆ ಇದೆ. ಇಡೀ ಕುಟುಂಬ ಸಿಕ್ಕಿ ಬೀಳೋ ಹಂತದಲ್ಲಿದೆ. ಅದೇ ಕಾರಣದಿಂದ ಈಗ ವಿದೇಶಿ ಶಕ್ತಿಗಳ ಸಹಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಈಗ ಅಳಿಯ ರಾಬರ್ಟ್ ವಾದ್ರಾ ಅವರಿಗೆ ಡಿಸೆಂಬರ್ 6ನೇ ತಾರೀಕು ಲಂಡನ್ನ ಬೇನಾಮಿ ಆಸ್ತಿ ಪ್ರಕರಣದಲ್ಲಿ ಮತ್ತು ಡಿಸೆಂಬರ್ 16ನೇ ತಾರೀಕು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ವಿಚಾರಣೆ ಆಗಬೇಕಾಗಿದೆ. ಈ ಸಮಯ ಬಂದ ತಕ್ಷಣ ಅವರ ಕಾನೂನು ಸಲಹೆಗಾರರು ಏನಾದರೂ ಅವರ ವಿರುದ್ಧ ತೀರ್ಪು ಬಂದರೆ ಕಷ್ಟ, ಸೊ ಭಾರತದಿಂದ ಹೊರಗಿರೋದೇ ಬೆಟ್ರು, ಅಲ್ಲೇ ಸುರಕ್ಷಿತವಾಗಿರಿ ಅಂತ ಸಲಹೆ ಕೂಡ ಕೊಟ್ಟಿರಬಹುದು. ಅದೇ ಕಾರಣಕ್ಕೆ CRPF ಭದ್ರತೆಯನ್ನು ಕೂಡ ಬಿಟ್ಟು ಹೋಗಿರಬಹುದು. CRPF ಪತ್ರದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದೆ, ಗಾಂಧಿ ಕುಟುಂಬದ ಸದಸ್ಯರು ವಿದೇಶಕ್ಕೆ ಹೋಗ್ತಾ ಇದ್ದಂತೆ ತಮ್ಮ ಭದ್ರತೆಯನ್ನು ಬಿಟ್ಟು ಹೋಗ್ತಾರೆ ಅಂತ. ಇದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕೇ ಇಲ್ಲ. ನೋಡಿ ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.